ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ JCB ಕಂಪನಿ JS30+ ಮಿನಿ ಎಕ್ಸ್ಕವೇಟ್ರ್. ಈ ಟಚ್ ಇದು ಆಪ್ರೇಟಿಂಗ್ ಮಾಡಬೇಕಾದ್ರೆ ಇಂಜನ್ ಸ್ಟಾರ್ಟ್ ಆಗುತ್ತೆ, ಆಪ್ರೇಟಿಂಗ್ ಯಾವುದು ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದೀನಿ. ನಮ್ಮ ಚೇತನಣ್ಣ ಅಂತ ಹಿಟಾಚಿ ಹೊಡೋರು. ಅಣ್ಣ ಆರಾಮ? ಚೆನ್ನಾಗಿದ್ರಿ? ಕೆಲಸ ಅಣ್ಣ ಜೋರಿದವ್ರ ಹೇಳ್ತಿದ್ದವ್ರ. ಈಗ अमजद भाई हिटाची ऑपरेटर ना। अमजद भाई क्या हुआ अभी काम करने के टाइम पे? काम करने का टाइम रनिंग में हाँ ऑटोमेटिक बंद हो गया। बंद हो गया मतलब इंजन चालू है, इंजन चालू होता है, काम करना बंद कर दिया। काम करना बंद कर दिया। अच्छा सर हाइड्रोलिक का मेन पाइप है, हाँ आओ दिखाते हैं। ये हाइड्रोलिक का पाइप है, अच्छा वो मैं खोल के चेक किया, हाँ ऑयल नहीं आता। ऑयल स्टार्ट किया तो भी ऑयल नहीं आ रहा है? स्टार्ट किया तो भी ऑयल नहीं आता, ये बंद करने को भी नहीं आता। नहीं ऑयल तो नहीं आ रहा है, नहीं ಸಪ್ಲೈ नहीं हो रहा है। ಇದು ನಮ್ಮ ಅಮ್ಜದ್ ಭಾಯ್ ಏನೋ ಹೇಳ್ತಾರೆ, ಫೋನ್ ಮಾಡಿದ್ರು ಗಾಡಿ ಈ ಥರ ನಿಲ್ಲಾಗಿದೆ, ಆಪರೇಟಿಂಗ್ ಯಾವುದು ಆಗ್ತಾ ಇಲ್ಲ ಅಂತ. ಆಮೇಲೆ ಹೋಸ್ ಪೈಪ್ ಒಂದು ಬಿಚ್ಚಕ್ಕೆ ಹೇಳಿದ್ದೆ ನಾನು. ಬಿಚ್ಚಿ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿದ್ರೆ ಆಯಿಲ್ ಬರ್ತಾ ಇಲ್ಲ ಅಂತಾರೆ. ಆಯಿಲ್ ಬರ್ತಾ ಇಲ್ಲ ಅಂದರೆ ನಮಗೆ ಏನಾಗಿರುತ್ತೆ, ಇದು ಹೈಡ್ರೋಲಿಕ್ ಪಂಪ್ ಇಂಜಿನ್, ಇದು ಸೆಂಟ್ರಲ್ಲಿ ಒಂದು ಕಪ್ಲಿಂಗ್ ಬರುತ್ತೆ, ಶಾಫ್ಟಿಗೆ ರೊಟೇಟ್ ಮಾಡೋಕ್ಕೆ ಒಂದು ಕಪ್ಲಿಂಗ್ ಬರುತ್ತೆ. ಆ ಕಪ್ಲಿಂಗ್ ರಬ್ಬರ್ ಏನಾರ ಕಟ್ ಆಗಿದ್ರೆ ಈ ಥರ ಆಪರೇಟಿಂಗ್ ಯಾವುದು ಆಗಲ್ಲ. ಇವಾಗ ಇದಕ್ಕೆ ಏನು ಮಾಡಬೇಕು, ಇದು ಕೌಂಟರ್ ವೇಟ್ರು, ಆಮೇಲೆ ಡೀಸೆಲ್ ಟ್ಯಾಂಕ್, ಸೈಲೆನ್ಸರ್, ಸ್ಟಾರ್ಟ್ರ್, ಆಮೇಲೆ ಬೇಗ ಪಂಪ್ ಬಿಚ್ಚಿ ಬೇಗ ಹೌಸಿಂಗ್ ಓಪನ್ ಮಾಡಿದರೆ ಒಳಗಡೆ ಕಪ್ಲಿಂಗ್ ಕಾಣುತ್ತೆ. ಓಪನ್ ಮಾಡೋಣ. ಮೊದಲು ಇದಕ್ಕೆ ಏನು ಮಾಡ್ಬೇಕಾಗತ್ತೆ, ಕಪ್ಲಿಂಗ್ ಓಪನ್ ಮಾಡಬೇಕು ಅಂದರೆ ಫಸ್ಟ್ ಈ ಪ್ಲೇಟ್ ಬಿಚ್ಕೋಬೇಕು. ಈ ಪ್ಲೇಟ್ ಬಿಚ್ಚಾದ್ಮೇಲೆ ಇದು ಕೌಂಟ್ರ್, ಇದಕ್ಕೆ 3 ಬೋಲ್ಟ್ ಬರ್ತವೆ, 30 ಸೈಜ್ ಕೆಳಗಡೆ. ಈ ಪಾಯಿಂಟಲ್ಲಿ ಒಂದು ಬರುತ್ತೆ, ಸೆಂಟ್ರ್ ಒಂದು, ರೈಟ್ ಸೈಡಿಗೆ ಒಂದು ಬರುತ್ತೆ. 3 ಬೋಲ್ಟ್ ಬಿಚ್ಚಬೇಕು. ಓಪನ್ ಮಾಡೋಣ. ಈ ಮೇಲ್ಗಡೆ ಫಿಟ್ಟಿಂಗ್ಸ್ ಅಂದರೆ ಸೈಡಿಗೆ ಒಂದು ಕವರ್ ಬರುತ್ತೆ, ಟಾಪಲ್ಲಿ ಒಂದು ಕವರು, ಬಾನಟ್ಟು, ಈ 3 ಬಿಚ್ಚಿ, ಆಮೇಲೆ ಕೌಂಟ್ರ್ ವೇಟ್ರದ್ದು 3 ಬೋಲ್ಟ್ ಬರುತ್ತೆ, 30 ಸೈಜು ಬಿಚ್ಚಿಬಿಟ್ಟಿದ್ದೀನಿ. ಇವಾಗ ಕೌಂಟ್ರ್ ಕೆಳಗೆ ಇಳಿಸೋಣ. ಕೌಂಟ್ರ್ ಇಳಿತು. ಸೈಡ್ ಇದು ಮಾಡ್ಕೊಂಡು ಫಸ್ಟ್ ಏನು ಮಾಡ್ಬೇಕು, ನಾವು ಹೈಡ್ರೋಲಿಕ್ ಪಂಪ್ ಓಪನ್ ಮಾಡ್ಕೋಬೇಕು, ಆಮೇಲೆ ಡೀಸೆಲ್ ಟ್ಯಾಂಕ್ ಓಪನ್ ಮಾಡಬೇಕು. ಓಪನ್ ಮಾಡೋಣ. ಕ್ಲ್ಯಾಂಪ್ ಬರ್ತವೆ, ಐರನ್ ಕ್ಲ್ಯಾಂಪ್ ಇದೆ. ಈಗ 2 ಕ್ಲ್ಯಾಂಪ್ ಯೂಸ್ ಮಾಡಿ ಈ ಪೈಪು ಹೊರಗೆ ತಗೊಂಡು ಇದ್ರೆ ವೇಸ್ಟ್ ಇಡಬೇಕು, ಇಲ್ಲಾಂದ್ರೆ ಆಯಿಲ್ ಹೋಗ್ತಾ ಇರ್ತೈತೆ. ಇದೊಂದು ಓಪನ್ 7 ನಂಬರ್ ಬರುತ್ತೆ ಬಿಟ್ಟು. ಇದು ಪೈಪು ಜಾಮ್ ಆಗಿದೆ, ಇದು ಪ್ರೆಸ್ ಆಗಿ. ಇವಾಗ ನಾವೇನು ಮಾಡ್ಬೇಕು, ಈ ಕ್ಲ್ಯಾಂಪ್ ಬರುತ್ತೆ ಇಲ್ಲಿ 2 ಕ್ಲ್ಯಾಂಪು, ಈ ಕ್ಲ್ಯಾಂಪ್ ಲೂಸ್ ಮಾಡಿಕೊಂಡು ಫುಲ್ ಸೆಟ್ ಓಪನ್ ಮಾಡ್ಕೊಂಡ್ಬಿಡೋಣ. ಇದು ಬಾಟಮಿಂದು ಸೆಕ್ಷನ್ ಪೈಪು ಓಪನ್ ಮಾಡಿದ್ದೀನಿ. ಮಾಡಿದ್ಮೇಲೆ ನೆಕ್ಸ್ಟ್ ಬೆಡ್ ಬೋಲ್ಟ್ 2 ಬರುತ್ತೆ ಇದಕ್ಕೆ. ಈ ಪಾಯಿಂಟಲ್ಲಿ ಒಂದು ಬರುತ್ತೆ, ಬಾಟಮಲ್ಲಿ ಒಂದು ಬರುತ್ತೆ. 2 ಬೋಲ್ಟ್ ಬಿಚ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಪಂಪು ಓಪನ್ ಮಾಡೋಣ. देखिए इसमें बड़े भाई, देखिए जो गाय कटा है, देखिए दिख रहा ना, इधर कटा है, देखिए। बताइए आपके साथ उसको बताइए, कट गया। देखिए फ्रेंड्स लोग, हमारा ये कपलिंग गया मशीन का। अभी हमारा इंजीनियर आके निकाला, देखो आप लोग देख सकते हैं कैसे कर रहे हैं बस। और नया कपलिंग लेके आया, बताना चाहूँगा। ಬ್ಲಾಗಲ್ಲಿ ಇನ್ನೊಂದು ಬ್ಲಾಗ್ ನಡೀತಾ ಇದೆ, ಅಮ್ಜದ್ ಅಣ್ಣ ಅಂತ. ಒಂದು ಬ್ಲಾಗಲ್ಲಿ ಇನ್ನೊಂದು ಬ್ಲಾಗ್ ನಡೀತಾ ಇದೆ ನೋಡಿ.
ಇವಾಗ ಇದು ಓಪನ್ ಮಾಡ್ಕೊ ಪಂಪ್ ಹೊರಗೆ ತಗೊಂಡಿದ್ವಿ. ಇವಾಗ ನೆಕ್ಸ್ಟ್ ಬೆಲ್ ಹೌಸಿಂಗ್ ಬಿಚ್ಚಿದ್ರೆ ಇದು ಹೊರಗೆ ಬರುತ್ತೆ ಕಪ್ಲಿಂಗ್. ಇವಾಗ ಇದನ್ನು ಬಿಚ್ಚಬೇಕಾದ್ರೆ ಫಸ್ಟ್ ನಾವು ಡೀಸೆಲ್ ಟ್ಯಾಂಕ್ ಓಪನ್ ಮಾಡಬೇಕು. ಡೀಸೆಲ್ ಟ್ಯಾಂಕ್ ಓಪನ್ ಮಾಡಿ ಆದಮೇಲೆ ಸೈಲೆನ್ಸರ್ ಓಪನ್ ಮಾಡಬೇಕು. ಸೈಲೆನ್ಸರ್ ಓಪನ್ ಆದಮೇಲೆ ಸ್ಟಾರ್ಟರ್ ಬರುತ್ತೆ, ಬೆಲ್ ಹೌಸಿಂಗ್ ಜಾಯಿಂಟ್ ಆಗಿರುತ್ತೆ ಸ್ಟಾರ್ಟರ್ ಬ್ಯಾಕ್ ಸೈಡ್. ಸ್ಟಾರ್ಟರ್ ಓಪನ್ ಮಾಡಿ ಆದಮೇಲೆ ಬೆಲ್ ಹೌಸಿಂಗ್ ಓಪನ್ ಮಾಡಬೇಕು. 1 by 1 ಅಷ್ಟು ಓಪನ್ ಮಾಡೋಣ. ಇವಾಗ ಡೀಸೆಲ್ ಟ್ಯಾಂಕ್ ಬಿಚ್ಚಬೇಕು ಅಂದರೆ ಇದ್ರ ಬಾಟಮಲ್ಲಿ ಬೋಲ್ಟ್ ಬರುತ್ತೆ, ಬಾಟಮಲ್ಲಿ ಒಂದು ಬರುತ್ತೆ, ಆಮೇಲೆ ಇಲ್ಲಿ ಒಂದು ಸಪೋರ್ಟ್ರ್ ಈ ಪಾಯಿಂಟಲ್ಲಿ ಒಂದು ಬಾಟಮಲ್ಲಿ 2 ಬರುತ್ತೆ, ಇಲ್ಲಿ ಒಂದು ಬರುತ್ತೆ. 3 ಬಿಚ್ಚಿ ಡೀಸೆಲ್ ಟ್ಯಾಂಕ್. ಆಮೇಲೆ ಇದು 3 ಬಿಚ್ಚಾದಮೇಲೆ ಇಲ್ಲಿ ಪೈಪು ಡೀಸೆಲ್ ಪೈಪು ಲೈನಿಂಗ್ ಇರುತ್ತೆ, ಡಿಸ್ಕನೆಕ್ಟ್ ಮಾಡಿ ಡೀಸೆಲ್ ಟ್ಯಾಂಕ್ ಹೊರಗೆ ತಗೋಬೇಕು. ನೋಡಿ ಡೀಸೆಲ್ ಟ್ಯಾಂಕ್ ಬೆಡ್ಡಿಂಗು ಈ ಥರ ಬರುತ್ತೆ, 3 ಬೋಲ್ಟ್ ನಟ್ಟು ಬಟ್ ಈ ಥರ 3 ಬರುತ್ತೆ. ಡಿಸ್ಕನೆಕ್ಟ್ 3 ಬರುತ್ತೆ, 3 ಡಿಸ್ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಡೀಸೆಲ್ ಪೈಪ್ ಲೈನ್ ಬರುತ್ತೆ, ಇಲ್ಲಿ ಈ ಥರ 2 ಪೈಪು, ಒಂದು ಸೆನ್ಸರ್ ಇದು ಬರುತ್ತೆ, ಕಪ್ಲರ್ ಬರುತ್ತೆ, ಡಿಸ್ಕನೆಕ್ಟ್ ಮಾಡಿದ್ದೀನಿ. ಇವಾಗ ಇದನ್ನು ಹೊರಗೆ ಕೆಳ್ಕೋಬೇಕು. ಹೊರಗೆ ಕೆಳ್ಕೊಂಡ್ರೆ ಡೀಸೆಲ್ ಟ್ಯಾಂಕ್ ಓಪನ್ ಆಗುತ್ತೆ. ಓಪನ್ ಮಾಡೋಣ. ಡೀಸೆಲ್ ಟ್ಯಾಂಕ್ ಡಿಸ್ಕನೆಕ್ಟ್ ಆಯಿತು ಈಗ ಇದು. ನೆಕ್ಸ್ಟ್ ಇಲ್ಲಿ ಒಂದು ಪ್ಲೇಟ್ ಬರುತ್ತೆ, ಸಪೋರ್ಟ್ ಪ್ಲೇಟ್. ಒಂದು ಪ್ಲೇಟ್ ಓಪನ್ ಮಾಡ್ಕೊಂಡ್ರೆ, ಪ್ಲೇಟ್ ಓಪನ್ ಮಾಡಿದರೆ ಹಿಂದುಗಡೆ ಸ್ಟಾರ್ಟರ್ ಕಾಣುತ್ತೆ ನಮಗೆ. ಸ್ಟಾರ್ಟ್ ಓಪನ್ ಮಾಡಬೇಕು, ಸೈಲೆನ್ಸರ್ ಓಪನ್ ಮಾಡೋಣ. ಆಮೇಲೆ ಇವಾಗ ಸೈಲೆನ್ಸರು. ಇದು ಬಿಚ್ಚಿರೋದು ಸೈಲೆನ್ಸರ್ ಸಪೋರ್ಟ್ ಬೋಲ್ಟ್. ಇದು ಮೇನ್ ಬೋಲ್ಟ್ ಇಲ್ಲಿ ಮಫ್ಲರ್ಗೆ ಇರುತ್ತೆ ಸೈಲೆನ್ಸರ್ದು. ಸೈಲೆನ್ಸರ್ ಓಪನ್ ಆಯ್ತು. ಇದು ಸೈಲೆನ್ಸರ್ ಓಪನ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟಾರ್ಟ್ರ್ ಅಂದರೆ ಇದು ಈ ಸ್ಟಾರ್ಟ್ರಿಗೆ 2 ಬೋಲ್ಟ್ ಬರುತ್ತೆ ಟಾಪು ಬಾಟಮಲ್ಲಿ. 2 ಬೋಲ್ಟ್ ಓಪನ್ ಮಾಡಬೇಕು. ಆಮೇಲೆ ಇದಕ್ಕೆ ಸಪೋರ್ಟರ್ ಕ್ಲಾಂಪ್ ಇದಾವೆ, ಈ ಪಟ್ಟಿ ಓಪನ್ ಮಾಡ್ಕೋಬೇಕಾಗುತ್ತೆ. ಫಸ್ಟು 13 ಸೈಜಿಂದು ಪಟ್ಟಿ ಓಪನ್ ಮಾಡ್ಕೊಂಡು ಆದಮೇಲೆ ಈ ಪಟ್ಟಿ ಇದು ಸ್ಟಾರ್ಟ್ರ್ ಜೊತೆಗಿರುತ್ತೆ. ಸ್ಟಾರ್ಟ್ರಿಗೆ ಓಪನ್ ಮಾಡಬೇಕು. ಸ್ಟಾರ್ಟ್ರ್ ಓಪನ್ ಮಾಡೋಣ. ಬೋಲ್ಟು ಸ್ಟಾರ್ಟರ್ ಥ್ರೂ ಬೆಲ್ ಹೌಸಿಂಗ್ ಕೂತಿರುತ್ತೆ ಇದು, ಹಾಗಾಗಿ ಸ್ಟಾರ್ಟರ್ ಕಂಪಲ್ಸರಿ ಓಪನ್ ಮಾಡಬೇಕು. ಸ್ಟಾರ್ಟ್ ಮೆಟೀರಿಯಲ್ ಹೋಗುತ್ತೆ, ಸ್ಟಾರ್ಟ್ ರಬ್ಬರ್ ಪೀಸ್ ಎಲ್ಲ ಹೋಗಿರುತ್ತೆ. ಸ್ಟಾರ್ಟ್ರು ಸೈಡಿಗೆ ಆಯಿತು. ನೆಕ್ಸ್ಟು ಇಲ್ಲಿ 19 ಸೈಜ್ 2 ಬೋಲ್ಟ್ ಕೊಟ್ಟಿರ್ತಾರೆ. ಈ 2 ಬೋಲ್ಟ್ ಲೂಸ್ ಮಾಡಬೇಕು, ಬಿಚ್ಕೋಬೇಕು. 2 ಬೋಲ್ಟ್ ಬಿಚ್ಚಾದಮೇಲೆ ಬೆಲ್ ಹೌಸಿಂಗ್ ಬೋಲ್ಟ್ ಬಿಚ್ಕೋಬೇಕು. ಆಮೇಲೆ ಏನಾಗುತ್ತೆ, ಈ ಬೋಲ್ಟ್ ಬಿಚ್ಚಿ ಬೆಲ್ ಹೌಸಿಂಗ್ ತಗೊಂಡ್ರೆ ಇಂಜನಿಗೆ ಸಪೋರ್ಟ್ ಇರೋಲ್ಲ. ಈ ಪಾಯಿಂಟಲ್ಲಿ ಒಂದು ಆರೆಕೋಲ್ ಹಾಕಬೇಕು. ಆರೆಕೋಲ್ ಹಾಕಿ ಲಿಫ್ಟ್ ಮಾಡಿ ಇಟ್ಕೋಬೇಕು ಕಪ್ಲಿಂಗ್ ಫಿಟ್ ಆಗೋ ತನಕ. ಇಲ್ಲ ಅಂದರೆ ನಾವು ಇಲ್ಲಿ ಬಿಚ್ಚಿ ಕಪ್ಲಿಂಗ್ ಹೊರಗೆ ತಗೊಂಡ್ರೆ ಇಂಜನ್ ಹಿಂಗೆ ಡೌನ್ ಆಗಿಬಿಟ್ಬಿಡುತ್ತೆ. ಇದೊಂದು ಬೆಲ್ ಹೌಸಿಂಗ್ ಓಪನ್ ಮಾಡೋಣ.
ಅಮ್ಜಾದ್ ಬೈ ಇಂಪ್ಯಾಕ್ಟ್ ರಿಂಚ್ ಬರೀ ನಾನು ಫೇಸ್ಬುಕ್ ವಿಡಿಯೋದಲ್ಲೇ ನೋಡ್ತಿದ್ದಣ, ನಮಗೆ ಯಾವ ಥರ ಯೂಸ್ ಗೊತ್ತಿಲ್ಲ ಅಂತ ಅಂತಿದ್ರು. ಇವಾಗ ಅವ್ರು ವಿಶ್ ಇತ್ತಂತೆ ನಾನು ಮಿಷಿನಿಂದ ನಾನು ವರ್ಕ್ ಮಾಡ್ಬೇಕಂತ. ಅಮ್ಜಾದ್ ಭಾई ओपन करिए, आपको विश पूरा होता है अभी? देखता हूँ, ये मैं फर्स्ट में यूज कर रहा हूँ। अच्छा फेसबुक में यूट्यूब में ये मशीन देखा, मेरे को बहुत शौक था ये अच्छा मशीन चलाने के लिए। अच्छा अभी देखता 2 वोल्ट 2 वोल्ट निकालिए अभी। देखो खुल गया, 1 वोल्ट खोल गया। खोल दिया। दीजिए, अभी इसको और एक खोलता हूँ, 1 वोल्ट है, देखते हैं। लगाइए। चलो भाई, आपका विश पूरा हो गया ना? दूसरा भी हो गया, चलो एकदम मेरा दिल को सुकून मिल गया। मिल गया। मशीन चलाने के लिए। एकदम बहुत अच्छा है। चलो भाई चलो, अभी मेरे को बहुत अच्छा लगा। अच्छा लगा? चलो भाई, आपका विश पूरा हुआ ना? चलो मेरा ख्वाहिश पूरा हुआ। ख्वाहिश पूरा हो गया। हाँ ರೈಟ್. ನೆಕ್ಸ್ಟ್ 16-17 ಸೈಜ್ ಬೋಲ್ಟ್ ಇವು, ಸಾರಿ 17 ಸೈಜ್ ಬೋಲ್ಟ್ ಇದು. ಟೋಟಲ್ ಇರುತ್ತೆ, ಸುತ್ತ ಇರುತ್ತೆ ರೌಂಡಾಗೆ. ಕೆಲವಿಗೆ ಡೈರೆಕ್ಟ್ ಇಂಜಿನ್ ಬಾಡಿಯಲ್ಲಿ ಕೊಟ್ಟಿರ್ತಾರೆ ಥ್ರೆಡ್, ಕೆಲವಿಗೆ ಬೋಲ್ಟ್ ನಟ್ ಕೊಟ್ಟಿರ್ತಾರೆ. ಟಾಪ್ ಬಾಟಮ್ ಇರೋದು ಡೈರೆಕ್ಟ್ ಬಾಡಿಗೆ, ಸೈಡಿಗೆ ಕೊಟ್ಟಿರೋವು ನಟ್ ಕೊಟ್ಟಿರ್ತಾರೆ. ಸಪೋರ್ಟ್ ಹಾಕಿ ಇದು ಬೆಲ್ ಹೌಸಿಂಗ್ ಓಪನ್ ಮಾಡೋಣ. ಇದು ಡೈರೆಕ್ಟ್ ಇಂಜಿನ್ಗೆ ಇರುತ್ತೆ ನಟ್ಟು, ಥ್ರೆಡ್ ಇಂಜಿನ್ ಇರುತ್ತೆ. ಮೇಲೆಗಡೆ ಏನು ಬಿಸಿದಲ್ಲ ಇದೇ ಥರ ಸುತ್ತಾ ಇರುತ್ತೆ. ಇನ್ನು 1 2 3 4 5 6 7 ಬೋಲ್ಟ್ ಬರುತ್ತೆ ಬಾಟಮಲ್ಲಿ. ಟೋಟಲ್ ಓಪನ್ ಮಾಡಿ ಪ್ಲೇಟ್ ಓಪನ್ ಮಾಡಿದ್ದಾರೆ. ಬೆಲ್ ಹೌಸಿಂಗಿಂದು ಬೋಲ್ಟ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ಫೋಟೋ ಉಠಾವಿ. ಇದು ಬೆಲ್ ಹೌಸಿಂಗ್, ಇದು ಈ ಥರ ಇರುತ್ತೆ ಬೆಲ್ ಹೌಸಿಂಗು. ಇದು ಕಪ್ಲಿಂಗ್, ಕಟ್ಟಾಗಿರೋ ಕಪ್ಲಿಂಗ್ ಇದು. ಪ್ಲೇಟ್ ಇದರಲ್ಲಿರುತ್ತೆ, 3 ಬೋಲ್ಟ್ ಬಿಚ್ಚಿದ್ರೆ ಪ್ಲೇಟ್ ಓಪನ್ ಆಗುತ್ತೆ. ಪ್ಲೇಟ್ ಓಪನ್ ಮಾಡೋಣ. ಹಾಂ ठीक है भाई. ಈ ಕಪ್ಲಿಂಗ್, ಇದು ಕಪ್ಲಿಂಗ್ ಹೋಗೋಕ್ಕೆ ಮೇನ್ ಕಾರಣ ಏನಂದರೆ ಇದು ಬೆಡ್ಡಿಂಗ್ ಇಂಜನ್ ಮೌಂಟ್ಸ್ ಏನಾದ್ರು ಹೋಗಿದ್ರೆ, ವೀಕಾಗಿ ಹೋಗಿದ್ರೆ ಕಪ್ಲಿಂಗ್ ಹೋಗುತ್ತೆ. ಇದಂತೂ ಓಕೆ, ಚೆನ್ನಾಗಿದ್ದಾವೆ. ಅದು 4000 ಗಂಟೆಗೆ ಹೋಗ್ಬಿಟ್ಟಿತ್ತು ಇದು. 3 ಬೋಲ್ಟ್ ಓಪನ್ ಮಾಡೋಣ. 10 ನಂಬರ್ ಲಿಂಕ್ ಬೋಲ್ಟ್ 3 ಬರುತ್ತೆ, 3 ಬೋಲ್ಟ್ ಓಪನ್ ಮಾಡೋಣ. ಇದು ಕಪ್ಲಿಂಗ್, ಇದು ಈ ಥರ ಜಾಯಿಂಟ್ ಆಗಿರುತ್ತೆ. ಈ ಥರ ಜಾಯಿಂಟ್ ಆಗಿರ್ಬೇಕಿದು. ಇದು ನೋಡಿದ್ರೆ 2 ಪೀಸ್ ಆಗಿದೆ. ಹಾಗಾಗಿ ಇಂಜನ್ ಸ್ಟಾರ್ಟ್ ಆದರೆ ಪ್ಲೇಟ್ ಮಾತ್ರ ತಿರುಗುತ್ತೆ, ಇದು ತಿರುಗ್ತಾ ಇರಲಿಲ್ಲ, ಆಪರೇಟಿಂಗ್ ಆಗ್ತಿರ್ಲಿಲ್ಲ. ಇವಾಗ ಇದು ಹಳೇದು ಹೋಗಿರೋದು. ನೆಕ್ಸ್ಟು ಹೊಸದು ಇಲ್ಲಿದೆ, ಹೊಸದು ಬಂದಿದೆ. ಓಕೆ, ಹೊಸದು ಸೇಮ್ ಇದೆ. ಇದು ಹೊಸದನ್ನ ಒಂದು ಕೆಲಸ ಮಾಡೋಣ. ಇದು ಕಪ್ಲಿಂಗ್, ಸೆಂಟ್ರ್ ಕಪ್ಲಿಂಗ್ ಐತಲ್ರ, ಇದು ಶೋರೂಮಿಂದು. ಇದು ಮಿಲ್ಲಿಂಗ್ ಪ್ಲಸ್ ಪಂಪಿಂಗ್ ಶಾಫ್ಟ್ ಮ್ಯಾಚಿಂಗ್ ಇರುತ್ತೆ. ಹಾಗಾಗಿ ಇದು ಈ ಮಿಲ್ಲಿಂಗ್, ಸೆಂಟ್ರ್ ಮಿಲ್ಲಿಂಗ್ ತೆಗೆದು ಈ ಹೊಸದಕ್ಕೆ ಫಿಟ್ ಮಾಡಿ ಇದು ಅಸೆಂಬಲ್ ಮಾಡೋಣ. ನೋಡಿ, ಬಿಸಿಲು ಐತಂತ ನಮ್ಮ ಅಮ್ಜಾದ್ ಭಾई ಎಳ್ನೀರು ಮುಡ್ಕೊಂಡು ಬಂದವ್ರೆ. ಶುಕ್ರಿಯಾ ಅಮ್ಜಾದ್ ಭಾई, ಶುಕ್ರಿಯಾ ಭಾई. ಓಪನ್ करके पियेंगे अभी? हाँ ओपन कर करिए. ಇದು ಕಂಪ್ನಿದು ಮಿಲ್ಲಿಂಗ್. ಈ ಮಿಲ್ಲಿಂಗಿಗೆ ನಮ್ಮ ಪಂಪ್ ಶಾಫ್ಟಿಗೆ ಮ್ಯಾಚಿಂಗ್ ಇರುತ್ತೆ. ಮಿಲ್ಲಿಂಗ್ ಫಿಟ್ ಆದಮೇಲೆ ಬ್ಯಾಕ್ ಸೈಡು ಲಾಕ್ ಬರುತ್ತೆ. ಈ ಥರ ಲಾಕ್ ಯಾಕಂದರೆ ಮಿಲ್ಲಿಂಗ್ ಮುಂದುಗಡೆ ಹೋಗ್ಲಿಲ್ದಂಗೆ ಲಾಕಿಗೆ ಸಪೋರ್ಟ್ ಇದೆ. ಫಿಟ್ ಆಗಿದೆ ಇದು. ಇವಾಗ ಇದನ್ನು ಈ ಬೋಲ್ಟಿಗೆ ಥ್ರೆಡ್ ಲಾಕ್ ಗಮ್ ಹಾಕಬೇಕು. ಥ್ರೆಡ್ ಲಾಕ್ ಗಮ್ ಹಾಕಿ ಇಂಜನಿಗೆ ಫಿಟ್ ಮಾಡ್ಕೊಳ್ಳೋಣ. ಇದು ಥ್ರೆಡ್ ಲಾಕ್. ಇದು ಥ್ರೆಡ್ ಲಾಕ್ ಈ ಥರ ಬರುತ್ತೆ, ಅನಬಾಂಡ್ ಥ್ರೆಡ್ ಲಾಕ್ ಜೆಲ್ ಅಂತೀವಿ ಇದನ್ನು. ಒಂದು 4 ಡ್ರಾಪ್ ಹಾಕಿ ಫಿಟ್ ಮಾಡಬೇಕು. ಇದು ವೈಬ್ರೇಷನ್ ಆದರೆ 2 ಮಿನಿಟ್ ಬಾಯಿ ಫಿಟ್ करता हूँ. ಇದು ವೈಬ್ರೇಷನ್ಗೆ ಲೂಸ್ ಆಗಿ ಕೊಡಲ್ಲ ಬೋಲ್ಟ್. ಇದು ಈ ಥರ ಹೋಗುತ್ತೆ.
ಕಪ್ಲಿಂಗ್ ಎಲ್ಲ ಫಿಟ್ ಆಗಿದೆ. ಇವಾಗ ನೆಕ್ಸ್ಟ್ ಬೆಲ್ ಹೌಸಿಂಗು. ಬೆಲ್ ಹೌಸಿಂಗು ಇಲ್ಲಿ ಫಿಟ್ ಮಾಡಿ ಬೆಡ್ ಬೋಲ್ಟ್ ಹಾಕೋಣ. ಇವೆಲ್ಲ ಬೆಡ್ ಬೋಲ್ಟ್ ಎಲ್ಲ ಕುಂತಿದೆ. 16-17 ನಟ್ ಬರುತ್ತಿದ್ದು ಅಷ್ಟು ಟೈಟ್ ಮಾಡಿ 19 ಸೈಜಿಂದ 2 ಬೆಡ್ಡಿಂಗ್ ಬರುತ್ತೆ. ಇಲ್ಲಿಗೆ ಬೆಡ್ಡಿಂಗ್ ಕೂರಿಸ್ಬಿಡೋಣ. ಈಗ ಇದಕ್ಕೆ ಬೆಲ್ ಹೌಸಿಂಗ್ ಕೂರಿಸಿ ಹಿಂದ್ಗಡೆ ಸ್ಟಾರ್ಟ್ರ್ ಬರುತ್ತೆ, ಸ್ಟಾರ್ಟ್ರ್ ಫಿಟ್ ಮಾಡಿ ಆಮೇಲೆ ಸೈಲೆನ್ಸರ್ ಒಂದು ಫಿಟ್ ಆಗಿದೆ. ನೆಕ್ಸ್ಟ್ ಇದೊಂದು ಶೀಲ್ಡ್, ಈ ಶೀಲ್ಡು ಈ ಪಾಯಿಂಟಲ್ಲಿ ಕೂರುತ್ತೆ. ಶೀಲ್ಡ್ ಕುಂತಾದ್ಮೇಲೆ ಡೀಸೆಲ್ ಟ್ಯಾಂಕ್ ಫಿಟ್ ಮಾಡಿ ಹೈಡ್ರಾಲಿಕ್ ಪಂಪ್ ಫಿಟ್ ಮಾಡೋಣ. ಇದು ಹೈಡ್ರಾಲಿಕ್ ಪಂಪಿಗೆ ಸೆಕ್ಷನ್ ಪೈಪ್ ಇದೆಲ್ಲ ಫಿಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅಲ್ಲಿ ಜಾಗ ಇರೋಲ್ಲ. ಪಂಪ್ ಫಿಟ್ ಆದಮೇಲೆ ಜಾಗ ಇರೋಲ್ಲ ಫಿಟ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಇದು ಇಲ್ಲೇ ಫಿಟ್ ಮಾಡಿಕೊಂಡು ಟೈಟ್ ಮಾಡಿ ಜಸ್ಟ್ ರಬ್ಬರ್ ಪೈಪ್ ಇದರಲ್ಲಿ ಇನ್ಸರ್ಟ್ ಮಾಡಿದರೆ ನಮ್ಮ ಕ್ಲ್ಯಾಂಪು ಫ್ರೀಯಾಗಿ ಟೈಟ್ ಮಾಡ್ಕೋಬೋದು. ಫಿಟ್ ಆಗಿದೆ ಇದು. ಇವಾಗ ಡೀಸೆಲ್ ಟ್ಯಾಂಕ್ ಕೂರೋ ಜಾಗಕ್ಕೆಲ್ಲ ಕ್ಲೀನ್ ಮಾಡ್ತವ್ರೆ. ಫಸ್ಟು ಡೀಸೆಲ್ ಟ್ಯಾಂಕ್ ಕೂರಿಸಿ, ಡೀಸೆಲ್ ಟ್ಯಾಂಕ್ ಅಲ್ಲಿ ಕೂರಿಸಿ ನೆಕ್ಸ್ಟು ಪಂಪ್ ಫಿಟ್ ಮಾಡೋಣ. ಡೀಸೆಲ್ ಟ್ಯಾಂಕ್ ಕುಂತಿದೆ. ಬೆಡ್ ಬೋಲ್ಟು ಈ ಥರ ಬೆಡ್ ಬೋಲ್ಟ್ ಬರುತ್ತೆ ಇದಕ್ಕೆ. ಇದು ಬಾಟಮಲ್ಲಿ 2 ಕೂರುತ್ತೆ, ಟಾಪಲ್ಲಿ 1 ಕೂರುತ್ತೆ. ಡೀಸೆಲ್ ಟ್ಯಾಂಕಿಂದು ಬೆಡ್ ಬೋಲ್ಟ್ ಎಲ್ಲ ಕೂರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಮೇಲೆಗಡೆ ಟಾಪ್ ಇದ್ದಿದ್ದು ಡೀಸೆಲ್ ಲೈನ್ ಇತ್ತು. ನೋಡೋಣ, ನೋಡಿದ್ರೆ ಏನು ಮಾಡಿಲ್ಲ ಅದನ್ನ. ಅದು ವೈಬ್ರೇಷನ್ ಕಿತ್ಕಡೆ ಇತ್ತದು. ಇದೆಲ್ಲ ಫಿಟಪ್ ಆಯಿತು. ಇವಾಗ ನೆಕ್ಸ್ಟ್ ಹೈಡ್ರಾಲಿಕ್ ಪಂಪ್ ಒಂದು ಫಿಟ್ ಮಾಡ್ಕೊಂಡ್ಬಿಟ್ರೆ ಹೈಡ್ರಾಲಿಕ್ ಪಂಪ್ ಫಿಟ್ ಮಾಡಿ ಪೈಪ್ ಕಲೆಕ್ಷನ್ ಕೊಡೋಣ. ಹೈಡ್ರಾಲಿಕ್ ಪಂಪ್ ಇದು ಪಂಪ್ गिरता है। इसमें फ़ोन नंबर और पार्टी का लिख के रखता है, वो आके ಪಂಪಿಂದು ಬೆಡ್ ಬೋಲ್ಟ್ ಇದು. ಇದಕ್ಕೆ ಕಂಪಲ್ಸರಿ ಥ್ರೆಡ್ ಲಾಕ್ ಹಾಕಬೇಕು, ಯಾಕಂದರೆ ಸಣ್ಣದಲ್ಲ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಥ್ರೆಡ್ ಲಾಕ್ ಹಾಕಬೇಕಾಗತ್ತೆ. ಬಾಸ್ ಸಹಿ ಇದೆ ನೋಡ. ಟಾಪಲ್ಲಿ 1 ಬಾಟಮಲ್ಲಿ 1 ಬೆಡ್ ಬೋಲ್ಟ್ ಬರುತ್ತೆ. 2 ಬೆಡ್ ಬೋಲ್ಟ್ ಟೈಟ್ ಮಾಡೋಣ. ಬೆಡ್ ಬೋಲ್ಟ್ ಟೈಟ್ ಆಗಿದೆ ಟಾಪಲ್ಲಿ ಬಾಟಮಲ್ಲಿ. ಇವಾಗ ನೆಕ್ಸ್ಟ್ ಸೆಕ್ಷನ್ ಪೈಪ್ ಇಲ್ಲಿ ಕೂರಿಸಿ ಕ್ಲಾಂಪ್ ಟೈಟ್ ಮಾಡೋಣ.
ಸೆಕ್ಷನ್ ಪೈಪ್ ಕೂತಿದೆ. ನೆಕ್ಸ್ಟ್ ಮೇನ್ ಪೈಪ್ ಮೇಲ್ಗಡೆ ಪೈಪ್ ಪ್ರೆಷರ್ ಆಯಿತು. ಇವಾಗ ಪಂಪಲ್ಲಿ ಹೇರ್ ತೆಗಿಬೇಕಾಗತ್ತೆ. ಇದು 6 ನಂಬರ್ ಲಿಂಕಿದ್ದು. ಲಿಂಕಿದು ಒಂದು ಪ್ಲಗ್ ಕೊಟ್ಟಿರ್ತಾರೆ. ಪ್ಲಗ್ ಓಪನ್ ಮಾಡಿ ಹೇರ್ ತೆಗಿಯೋಣ. ಪಂಪ್ ಫಿಟ್ ಮಾಡಿ ಹೈಡ್ರಾಲಿಕ್ ಆಯಿಲ್ ಏರೆಲ್ಲ ತೆಗೆದಾಯ್ತು. ಇವಾಗ ನೆಕ್ಸ್ಟ್ ಅಮ್ಜದ್ ಭಾई स्टार्ट करिए. आइडलिंग में रखिए गाड़ी. ಅದೇ ಇರುತ್ತೆ ಮಾಮೂಲಿ चेक बदलेगा. बड़े भाई राइस करके ऑपरेटिंग चेक करिए. ऑपरेटिंग चेक करिए. ಓಕೆ ಆಪರೇಟಿಂಗ್ ಆಗ್ತಾ ಇದೆ. ಮೊದಲು ಕಪ್ಲಿಂಗ್ ಹೋದಾಗ ಗಾಡಿ ಬರೀ ರೈಸ್ ಆಗ್ತಿತ್ತು ಅಂತಂದ್ರು. ಗಾಡಿ ಬರೀ ರೈಸ್ ಆಗ್ತಿತ್ತು, ಆಪರೇಟಿಂಗ್ ಏನು ಆಗ್ತಿದ್ದಿಲ್ಲ ಅಂತ. ಇವಾಗ ಕಪ್ಲಿಂಗ್ ಹಾಕಿದ ಮೇಲೆ ಕಪ್ಲಿಂಗ್ ಸೆಟ್ಟಾಗಿ ಆಪರೇಟಿಂಗ್ ಆಗ್ತಾ ಇದೆ. ನೋಡ್ಬೋದು ನೀವು. चैन पे सामान है, चैन पे सामान है. ट्रैक मूव मत करिए. बस भाई काउंटर डाल के काम करेंगे. हाँ स्ट्राइट करिए, स्ट्राइट करिए. चैन ना ऐसा स्ट्राइट खड़ा करिए. हाँ ಕಪ್ಲಿಂಗ್ ಹಾಕಿ ಡೀಸೆಲ್ ಹೈಡ್ರಾಲಿಕ್ ಪಂಪ್ ಎಲ್ಲ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಆಪರೇಟಿಂಗ್ ಅಂತೂ ಆಗ್ತಾ ಇದೆ. ಮತ್ತು ಇವಾಗ ನೆಕ್ಸ್ಟು ಒಂದು ಕೌಂಟ್ರ್ ವೈಡರ್ ಬಿಚ್ಚಿಟ್ಟಿದ್ವಿ ಅಲ್ಲಿ. ಕೌಂಟ್ರ್ ವೈಡ್ರ್ ಬ್ಯಾಕ್ ಸೈಡ್ ಕೂರುತ್ತೆ ಹಿಟಾಚಿಗೆ. ಕೌಂಟ್ರ್ ವೈಡರ್ ಹಾಕಿ ಅದಕ್ಕೆ 30 ಸೈಜು 3 ಬೋಲ್ಟ್ ಬರ್ತವೆ. 3 ಬೋಲ್ಟ್ ಫಿಟ್ ಮಾಡಿ ಒಂದು 10-15 ನಿಮಿಷ ಚೆಕ್ ಮಾಡೋಣ ಏನಾರ ಹೈಡ್ರಾಲಿಕ್ ಪಂಪಲ್ಲಿ ಲೀಕೇಜ್ ಆಗುತ್ತಾ ಅಂತ. ಹಿಟಾಚಿ ಎಲ್ಲ ರೆಡಿ ಆಯಿತು. ಎಲ್ಲ ಫುಲ್ಲು ಗಾಡಿ ಎದ್ದು ಮಳೆ ವಾತಾವರಣ ಆಗ್ಬಿಟ್ಟು ಎಲ್ಲ ಗಾಡಿ ಎತ್ತಿದೆ. ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ಮಳೆ ಮಿಂಚು ಚೇಂಜ್ ಆಗ್ಬಿಟ್ಟು ಫುಲ್ಲು ಮಳೆ ವಾತಾವರಣ ಆಯಿತು. JCB ಕಂಪನಿ JS30+ ಮಿನಿ ಎಕ್ಸ್ಕವೇಟ್ರು. ಈ ಹಿಟಾಚಿದ್ದು ಹೈಡ್ರಾಲಿಕ್ ಇದ್ದು ಆಪರೇಟಿಂಗ್ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಚೆಕ್ ಮಾಡಿದ್ರೆ ಇಂಜನ್ ಮತ್ತು ಹೈಡ್ರಾಲಿಕ್ ಪಂಪ್ ಸೆಂಟ್ರಿಗೆ ಒಂದು ಕಪ್ಲಿಂಗ್ ಬರುತ್ತೆ, ರಬ್ಬರ್ ಕಪ್ಲಿಂಗ್. ಆ ಕಪ್ಲಿಂಗ್ ಹೋಗಿ ಆಪರೇಟಿಂಗ್ ಆಗಲಿಲ್ಲ. ಆಮೇಲೆ ಕೌಂಟರ್ ವೆಯ್ಟ್, ಡೀಸೆಲ್ ಟ್ಯಾಂಕ್, ಆಮೇಲೆ ಬೆಲ್ ಹೌಸಿಂಗು ಎಲ್ಲ ಬಿಚ್ಚಿ ಚೆಕ್ ಮಾಡಿದ್ರೆ ಕಪ್ಲಿಂಗ್ ಕಟ್ ಆಗಿತ್ತು. ಹೊಸ ಕಪ್ಲಿಂಗ್ ಹಾಕಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಈ ಗಾಡಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.